ಮೈಸೂರಿನಿಂದ ಕೊಯಂಬತ್ತೂರಿಗೆ ನೆಟ್ಟಗೆ ಸಾದಾ ಸೀದಾ ರೈಲ್ವೆ ಮಾರ್ಗ ಇದ್ದಿದ್ದರೆ ಕೇವಲ ಎಷ್ಟು ಕಿಲೋಮೀಟ್ರ್ ಆಗ್ತಿತ್ತು ಅಂತಂದರೆ 150 ಕಿಲೋಮೀಟ್ರ್ ಆಗ್ತಿತ್ತು. ಆದರೆ ಕೆಲವು ಭೌಗೋಳಿಕ ಸನ್ನಿವೇಶಗಳ ಆಧಾರದ ಮೇಲೆ ಬೆಂಗಳೂರು, ಬಂಗಾರಪೇಟೆ, ಸೇಲಮ್ಮು, ಕುಪ್ಪಮ್ಮು, ಈರೋಡು ಈ ಮೂಲಕ ಏನಾಗುತ್ತೆ ಅಂತಂದರೆ ಕೊಯಂಬತ್ತೂರಿಗೆ ಟ್ರೈನ್ ಹೋಗುತ್ತೆ. ಇದರ ಒಟ್ಟಾರೆ ದೂರ ಎಷ್ಟಾಗುತ್ತೆ ಅಂದರೆ 557 ಕಿಲೋಮೀಟ್ರ್ ಆಗುತ್ತೆ. ಇವಾಗ ನಮ್ಮ ಜರ್ನಿ ಆರಂಭವಾಗಿದ್ದು ಮೈಸೂರಿನ ಒಂದು ರೈಲ್ವೆ ನಿಲ್ದಾಣದ ಮೂಲಕ ನಮ್ಮ ಜರ್ನಿ ಆರಂಭವಾಗುತ್ತೆ. ಈ ಜರ್ನಿಯ ಮುಖ್ಯ ಉದ್ದೇಶ ಏನು ಅಂತಂದರೆ ಈಶಾ ಫೌಂಡೇಶನನ್ನು ಒಂದು ಸಾರಿ ನಾವು ಕಣ್ಣು ತುಂಬ್ಕೊಂಡು ಬರೋಣ ಅನ್ನೋದು ಇದರ ಉದ್ದೇಶ. ನೋಡಿ, ಜೀವನದಲ್ಲಿ ನಾಯಿ ತಿರುಗಬೇಕು, ಇಲ್ಲ ಅಂತಂದರೆ ತಲೆ ತಿರುಗೋ ರೀತಿ ಓದಬೇಕು. ಇವೆರಡು ಮಾಡಿದರೆ ಮಾತ್ರ ಜೀವನದಲ್ಲಿ ಒಂದು ಒಳ್ಳೆಯ ಅನುಭವ ಸಿಗಲಿಕ್ಕೆ ಸಾಧ್ಯ. ಇಲ್ಲ ನಾಯಿ ಥರ ಸುತ್ತಬೇಕು, ಇಲ್ಲ ಮೈಸೂರಿನಿಂದ ಹೊರಟ ಕೋಚುವೇಲಿ ಎಕ್ಸ್ಪ್ರೆಸ್ ಮಧ್ಯಾಹ್ನ 12:45ಕ್ಕೆ ಮೈಸೂರಿಂದ ಬಿಟ್ಟು ರಾತ್ರಿ 12ವರೆಗೆ ಕೊಯಂಬತ್ತೂರನ್ನು ತಲುಪುತ್ತೆ. ಕೊಯಂಬತ್ತೂರಿಗೆ ಬಂದ ತಕ್ಷಣವೇ ಸ್ಟೇ ಆಗಲಿಕ್ಕೆ ನೀವೇನಾದರೂ ಲಾಡ್ಜು, ಹೋಟೆಲು, ರೂಮ್ ಏನಾದ್ರು ಮಾಡಿದರೆ ಪರ್ ಹೆಡ್ 1000, 2000, 3000 ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮಂಥವ್ರಿಗೋಸ್ಕರನೇ ಕೇವಲ 150 ರೂಪಾಯಲ್ಲಿ 12 ಗಂಟೆ ನೀವು ಇಲ್ಲಿ ಸ್ಟೇ ಆಗ್ಬೋದು. ನಿಯರ್ ಟೌನ್ ಬಸ್ ಸ್ಟ್ಯಾಂಡ್ ಹತ್ತಿರ ರ್ಯಾಟ್ಸನ್ಸ್ ಡಾರ್ಮಿಟರಿ ಅಂತ ಇದೆ. ಇಲ್ಲಿ 12 ಅವರಿಗೆ ಕೇವಲ 150 ರೂಪಾಯಿಗಳಲ್ಲಿ ನಿಮಗೆ ಇಲ್ಲಿ ರಾತ್ರಿ ನೀವು ಸ್ಟೇ ಆಗ್ಬೋದು. ಈ ಡಾರ್ಮಿಟರಿಗಳಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇರೋದಿಲ್ಲ. ನೀವು ಸಿಂಗಲ್ ಆಗಿ ಬಂದಾಗ ಅಥವಾ ಫ್ರೆಂಡ್ಸ್ ಜೊತೆ ಬಂದಾಗ ಮಾತ್ರ ಇಂತಹ ಡಾರ್ಮಿಟರಿಗಳು ನಿಮಗೆ ವರ್ಕೌಟ್ ಆಗುತ್ತೆ. ಫ್ಯಾಮಿಲಿ ಜೊತೆ ಬಂದಾಗ ಇಂತಹ ಡಾರ್ಮಿಟರಿಗಳಿಗೆ ಬರೋದು ಸೂಕ್ತ ಅಲ್ಲ ಅಂತ. ಇಲ್ಲಿಂದ ಕೊಯಂಬತ್ತೂರಿನ ಟೌನ್ ಬಸ್ ಸ್ಟ್ಯಾಂಡಿನಿಂದ ಈಶಾ ಫೌಂಡೇಶನ್ಗೆ ಕೇವಲ 40 ರೂಪಾಯಿ ಚಾರ್ಜ್ ಆಗುತ್ತೆ. ಕೊಯಂಬತ್ತೂರಿಂದ ಈಶಾ ಫೌಂಡೇಶನ್ ಸರಿಸುಮಾರು ಒಂದು 30 ಕಿಲೋಮೀಟರ್ ಆಗಬಹುದು. ಇಲ್ಲಿಂದ ನಾವು ಇವಾಗ ಈಶಾ ಫೌಂಡೇಶನ್ ಕಡೆ ಮುಖ ಮಾಡಿದೆವು. ಈಶಾ ಫೌಂಡೇಶನ್ ಹತ್ತಿರವಾಗುತ್ತಿದ್ದಂತೆ ಪ್ರಕೃತಿಯಲ್ಲಿ ಆದಂತಹ ಬದಲಾವಣೆಗಳನ್ನು ನಾನಿಲ್ಲಿ ಗಮನಿಸಿದೆ. ಅದೇನು ಶಾಂತತೆ, ಅದೇನು ನೈರ್ಮಲ್ಯತೆ, ಅದೇನು ಗಾಳಿ, ಆಹಾ! ಹುಟ್ಟೇ ಇಲ್ಲದವನು, ಸಾವು ಅರಿಯದವನು, ನಮಗೆಲ್ಲರಿಗೂ ಬೇಕಂತಲೇ ಸೋಲುಗಳನ್ನು ನೀಡಿದವನು, ಆಗಾಗ ಗೆಲುವನ್ನು ನೀಡಿ ಅಹಂಕಾರವನ್ನು ನೀಡುವನು, ಅಹಂಕಾರದಲ್ಲಿ ಮೆರೆದು ಊರಿದರೆ ಬೂದಿಯನ್ನು ಸಹ ಮಾಡುವನು. ಶಿವ, ನಿನಗೆ ನೀನೇ ಸರಿಸಾಟಿ. ಇಂತಹ ಎತ್ತಿನ ಬಂಡಿಗಳನ್ನು ಬಳಸಲಿಕ್ಕೆ ನಿಮಗೇನು 50-100 ಚಾರ್ಜನ್ನು ಇಟ್ಟಿಲ್ಲ. ಇಲ್ಲಿ ಕೇವಲ 10 ರೂಪಾಯಿಗಳ ಚಾರ್ಜನ್ನು ಇಟ್ಟಿದ್ದಾರೆ. ತುಂಬ ಕಡಿಮೆ ಬೆಲೆಗೆ ಈ ಚಾರ್ಜನ್ನು ನಮಗೆ ವೆಲ್ಕಮ್ ಟು ದ ಆದಿಯೋಗಿ.
ಮನುಷ್ಯರು ಬದುಕಿನಲ್ಲಿ ತುಂಬ ಮುಂದೆ ಬಂದುಬಿಟ್ಟಿದ್ವಿ ಅಂತ ಈ ಜೀವನ ಚಕ್ರ ನಮಗೆ ತೋರಿಸ್ತಾ ಇದೆ. ಹಾಗಾಗಿ ನಮ್ಮನ್ನು ಹಿಂದಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಈ ಈಶಾ ಫೌಂಡೇಶನ್ ಮಾಡ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಶುಭ್ರವಾದ ಮತ್ತು ಸ್ವಚ್ಛವಾದ ಶೌಚಾಲಯಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ತುಂಬ ಅನುಕೂಲ ಮಾಡಿದ್ದಾರೆ. ಧ್ಯಾನ ಕೇಂದ್ರದ ಒಳಗಡೆ ಮೊಬೈಲು, ಯಾವುದೇ ಪರ್ಸ್ ಆಗಲಿ ಬ್ಯಾಗ್ ಆಗಲಿ ಅಲೋ ಇಲ್ಲ. ಹಾಗಾಗಿ ನಿಮಗೆ ಫ್ರೀ ಸರ್ವಿಸ್ ಕೌಂಟರ್, ಡೆಪಾಸಿಟ್ ಕೌಂಟರ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನೀವು ಬ್ಯಾಗನ್ನು, ಮೊಬೈಲನ್ನು, ಪರ್ಸನ್ನು ಡೆಪಾಸಿಟ್ ಮಾಡಬಹುದು. ಧ್ಯಾನ ಲಿಂಗದ ಒಳಗಿನ ಒಂದು ಅನುಭವವನ್ನು ನಾವು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಆಗದು. ಒಳಗಡೆ ಚಂದ್ರಕುಂಡ, ಸೂರ್ಯಕುಂಡ, ಧ್ಯಾನಲಿಂಗ, ಲಿಂಗಭೈರವಿ ಮತ್ತು ಒಂದು ನಾಗದೇವರ ಪ್ರತಿಮೆ ಇದೆ. ಒಳ್ಳೆಯ ನಿಮಗೆ ಒಂದು ಹೊಸ ಅನುಭವವನ್ನು ಕೊಡೋದಂತೂ ಪಕ್ಕ. ನನಗೆ ಒಟ್ಟಾರೆಯಾಗಿ ಖರ್ಚಾದ ಅಮೌಂಟ್ ₹790. ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ವಾಪಸ್ ಹಿಂತಿರುಗಿದೆ.